Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತು ಎದ್ದು ಬರ್ತಾ ಇದ್ದೀನಿ ಕೆಳಗಡೆ. ಹಾಂ ಗಾಯ್ಸ್, ಇವಾಗ ಜಾಗಿಂಗು ಫ್ರೀ ಎಕ್ಸಸೈಸ್ ಎಲ್ಲ ಮುಗೀತು. ಹಾಗೆ ಕೂತ್ಕೊಂಡು ಒಂದು 5 ನಿಮಿಷ ಮ್ಯಾಚ್ ನೋಡ್ತಾ ಇದ್ದೀನಿ. ಈ ಮ್ಯಾಚ್ ನೋಡ್ಕೊಂಡು ಮನೆಗೆ ಓಡಬೇಕು ಗೈಸ್. ನಮ್ಮ ಸಾಮ್ರಾಟ್ ಬೇರೆ ಬಂದಿಲ್ಲ ಇವತ್ತು, ಊರಿಗೆ ಓದ್ತಾವ್ರೆ. ಅದಕ್ಕೆ ಅವ್ರು ಹೋಗೋಷ್ಟೊತ್ತಿಗೆ ಬೇಗ ಹೋಗ್ಬಿಡ್ಬೇಕು, ಇಲ್ಲ ಅವ್ನು ಹೊಲ್ಟೋಗಿರ್ತಾನೆ ನಾನು ಹೋಗೋಷ್ಟೊತ್ತಿಗೆ. ಬಾ ಒಳಗಡೆ, ರಾತ್ರಿ ಹೊಡೆಯೋಣ ಬಾ, ಊರಿಂದ ಬಂದಮೇಲೆ. ಗಾಯ್ಸ್, ನಮ್ಮ ಸಾಮ್ರಾಟ್ ಊರ್ಗೊತ್ತವನೆ ನೋಡ್ರಿ, ಫುಲ್ ರೆಡಿ ಆಗವನೆ. ಏನೋ ಅಲ್ಲೇ ಇಟ್ಬಿಟ್ಟಿದ್ಯಾ? ಎತ್ಕ, ಊರ್ಗೊತ್ತವನೆ ಸಾಮ್ರಾಟು. ಅಮ್ಮು ಎಲ್ಗ ಹೋತಾರದು? ಒಳ್ಳೆ ದೇವ್ರ ದಿನ ಹೇಳ್ತಾ ಇರ್ತಾನಪ್ಪ ಯಾವಾಗೂ. ನಾನು ನೋಡಿಬೇಕು ಅನ್ಸುತ್ತಾ? ಯಾಕ ಗಿಲ್ಬೇಕು ಅನಿಸ್ತೈತಾ? ಏಯ್ ಯಪ್ಪ, ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದೀರಾ? ಎಷ್ಟು ದಿವಸ ಬರಲ್ಲ? ಏನು ಅಮ್ಮು ಅವನೇ, ನಾನೇನು ಮಾಡಿಲ್ಲ. ಇಲ್ಲೇ ಮಚ್ಚಿಕೊಂಡವ ನಮ್ಮ ದಿವಾನ ಕೆಳಗೆ ಮಚ್ಚಿಕೊಂಡವನೆ. ಏನಪ್ಪ ಬಂದ ಅಮ್ಮ, ಆಚೆ ಬಂದ. ಇಲ್ಲ ನೋಡಿ ಕೆಳಗಡೆ ಅಮ್ಮ, ಅಮ್ಮ ಇಲ್ಲ ನಮ್ಮ ಕೆಳಗಡೆ. ಎಷ್ಟು ದಿವಸ ಬರಲ್ಲ ಸಾಮ್ರಾಟ್? ಹಾ, ಮತ್ತೆ ರಾತ್ರಿಗೆ ಎಲ್ಪ ಚಂತ್ಯ? ನಾನು ಇರಲ್ಲಲ್ಲ. ಹಾ, ಟಿಂಕು ಜೊತೆ ಗೊತ್ತ್ಯಾ? ಪಾಪ ಬೇಡ. ಹಾಂ ಏನು ಮಗ ಇಲ್ಲ ನೋಡಿಲ್ಲಿ. ಹಾಂ, ರಾತ್ರಿಗೆ ಬಂದ್ಬಿಡ್ತೀಯಾ? ಹಾಂ, ಪಪ್ಪಿಗೆ ಕೊಡು, ಆಯ್ ಮಾಡು, ಅಗ್ಗಿ ಮಾಡು ಬೇಗ. ಈ ಕೊಡೆ. ನಾನು ಕೊಟ್ಟಿಲ್ಲ. ಬಾಯ್ ಬಾಯ್. ಟಿಂಕುಗೆ ಅದು ನಿಂಕ ಗಾಯ್ಸ್, ಇವಾಗ ರೆಡಿ ಆದೆ. ಟಿಫನ್ ಮಾಡಬೇಕು. ಟಿಫನ್ಗೆ ಬಂದು ಇವತ್ತು ಓಟ್ಸು ರೆಡಿ ಮಾಡಿಟ್ಟಿದ್ದೆ ಫ್ರಿಡ್ಜಲ್ಲಿ ಎತ್ಕೊಂಡು. ಇದಕ್ಕೆ ಪಪಾಯ ಆಯ್ತಂತೆ, ನೋಡೋಣ ತಡೀರಿ. ಪಪಾಯ ಎಲ್ಲಿಟ್ಟವರು? ಪಪಾಯ ಸಿಕ್ತು ಗೈಸ್. ಇವಾಗ ಓಟ್ಸ್ಗೆ ಪಪಾಯ ಕಟ್ ಮಾಡಿ ಹಾಕ್ಕೊಂಡು ಓಟ್ಸು ಪಪಾಯ ರೆಡಿ ಗೈಸ್. ಬನ್ನಿ
ಇವಾಗ ಟಿಫನ್ ತಿನ್ಕೊಂಡು ಅಷ್ಟೇ ಹೊಡ್ತಾರ ಡ್ಯೂಟಿಗೆ ಇವತ್ತು ಯಾರೂ ಬೇರೆ ಇಲ್ಲ, ಒಬ್ಬನೇ ಸಾಮ್ರಾಟ್ ಇಲ್ಲ ಅಂಗಡಿಗೆಲ್ಲ ರೌಂಡ್ ಸಾಕೋಕ್ಕೆ. ಗಾಯ್ಸ್ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಡೈರೆಕ್ಟ್ ಹೋಟ್ಲಿಗೆ ಬಂದಿದ್ದೀನಿ ಇಡ್ಲಿ ತಿನ್ನೋಕ್ಕೆ. ಮನೆಗೆ ಯಾವಿದಿರಲ್ಲ ಅದಕ್ಕೆ ಇಡ್ಲಿ ತಿನ್ಕೊಂಡು ಮಾಡಬೇಕು ಗೈಸ್. ಹಂಗೆ ನಮ್ಮ ಚಿಟ್ಟು ಊಟ ತಗೊಂಡೋಗ್ಬೇಕು ಹಂಗೆ ಹೋದ. ಇವತ್ತು ವರ್ಕೌಟ್ ಬಂದು ಫುಲ್ ಬಾಡಿ ವರ್ಕೌಟ್ ಮಾಡಿಬಿಟ್ಟಿದ್ದೀನಿ. ನಾಳೆ ಬೇರೆ ಡೌಟ್ ಹೋಗೋದು ಜಿಮ್ಗೆ, ಅದಕ್ಕೋಸ್ಕರ ಅಷ್ಟೇ ಗೈಸ್. ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.